ಆಗಿ ನಮಗೆ ಸಭಾಧ್ಯಕ್ಷರೇ, ಅಶ್ವಥ್ ಅವರೇ, ಫಿನಿಶ್ ಫಾಸ್ಟ್ ಅಂಡ್ ಗೋ ಫಾರ್ವರ್ಡ್. ನಾನು ಏನೇನು ಹೇಳ್ಬೇಕು ಎಲ್ಲ ಮಾಹಿತಿ, ಅದಕ್ಕೆ ನಾನು ಮೊದಲೇ ಹೇಳಿದೆ ನಾನು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ, ಅವಾಗ ನಿಮ್ಗೆ ಏನಾಗ್ತದೆ ಎಲ್ಲ ತಿಳ್ಕೊಂಡು ನೀವು ನನಗೆ ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು. ಆಗ್ಲಿ ಈಗಲೂ ಕೂಡ ನಾನು ಹೇಳ್ತೀನಿ, ನಾನು ಹೇಳೋದೆಲ್ಲ ಹೇಳ್ತೀನಿ, ನೀವೇನು ಬೇಕು ಆಮೇಲೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನು ಯಾವುದು ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಕೇವಲ ಈ 4 ಪ್ರಕರಣಗಳಲ್ಲಿ ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಆ ಮೆಟೀರಿಯಲ್ನ ನಾವು ಆ ಕಂಪನಿಯ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ, ಎಲ್ಲವನ್ನು ಕೂಡ ಫ್ರೀಸ್ ಮಾಡಿದ್ರು. 192 ಬ್ಯಾಚು ಫ್ರೀಸ್ ಮಾಡಿದ್ರು, ಯಾವುದು ಬಿಡಲಿಲ್ಲ. ಆಮೇಲೆ 4 ಕೇಸ್ ಈ ಥರ ಓಟನ್ ಆಯಿತು, ಆದರೂ ಕೂಡ ನಾವು ಯಾವುದು ಬಿಡುಗಡೆ ಮಾಡಲಿಲ್ಲ, ಹಾಗೇ ಫ್ರೋಸನ್ ಆಗೇ ಇತ್ತು. ಆಮೇಲೆ ಏನಾಯ್ತು ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ಇದು ನಮ್ಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ. ಆ ಡ್ರಗ್ ಕಂಪನಿಯವರು ನಮಗೆ ಸಪ್ಲೈ ಮಾಡಿದಾಗ ಅವ್ರು 2 ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಅವ್ರ ಓನ್ ಅವರ ಲ್ಯಾಬಲ್ಲೇ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ, ಇನ್ನೊಂದು NABL ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಸರಿ ಇದೆ ಅಂತ 2 ಟೆಸ್ಟ್ ರಿಪೋರ್ಟ್ ಬರ್ತದೆ. ಸೊ ನಾವು ನಮ್ಮ ಹತ್ರ ಬಂದ ಮೇಲೆ ಎಲ್ಲ 192 ಬ್ಯಾಚ್ ಟೆಸ್ಟ್ ಮಾಡಿಸಿದೀವಿ ನಾವು. ಇನ್ನೊಂದು NABL ಲ್ಯಾಬಲ್ಲಿ, ದೇವಾಂಶ್ ಲ್ಯಾಬಲ್ಲಿ ಆಲ್ 192 ಬ್ಯಾಚಸ್ ವರ್ ಟೆಸ್ಟೆಡ್ ಅಂಡ್ ಆ ಲ್ಯಾಬ್ ಕೂಡ ಈ 192 ಸರಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 4 ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ನಿಂತಿತ್ತು, ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ, ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನನೇ ಇತ್ತು. ಆದ್ರೆ ಮತ್ತೆ ಜೂನ್ ಸ್ವಲ್ಪ ಎಲ್ಲ ಕೇಳಿದ್ರೆ ಒಳ್ಳೇದಪ್ಪ, ಎಲ್ಲರೂ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಎಲ್ಲ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಯಾಕಂದ್ರೆ ಈ ರಿಂಗರ್ ಲ್ಯಾಕ್ಟೇಟು ಪ್ರತಿಯೊಂದರಲ್ಲೂ ಉಪಯೋಗ ಮಾಡ್ತಾರೆ, ಸರ್ಜರಿಗಳಲ್ಲಿ, ಡಿಹೈಡ್ರೇಷನ್ ಆಗೋ ಸಂದರ್ಭದಲ್ಲಿ. ಇದು ಕಾಮನ್ ಯೂಸೇಜ್, ಇದು ಕಾಮನ್ IV ಫ್ಲೂಯಿಡ್ ಇದು ಯೂಸ್ ಮಾಡ್ತಾರೆ. ಈ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗಿ ಪ್ರಾರಂಭ ಆಯಿತು. ಆಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ನಮ್ಮ ಇಲಾಖೆ ಮೇಲೆ ಇದನ್ನೆಲ್ಲ ಉಪಯೋಗ ಮಾಡೋದಕ್ಕೆ. ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಅವ್ರಿಗೆ ₹1 ಪೇಮೆಂಟ್ ಕೊಟ್ಟಿಲ್ಲ, ನಾವೆಲ್ಲ ಸೀಸ್ ಮಾಡಿದ್ದೀವಿ, ಫ್ರೀಸ್ ಮಾಡಿದ್ದೀವಿ, ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಬಟ್ ಈಗ ನಾವು ಹಂಗೆ ಇಟ್ಕೊಂಡಿದ್ರೆ ನಾವು ಕೋರ್ಟ್ ಮುಂದೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ನಾವು ಹೇಳದೆ ಹೋದ್ರೆ ನಾವು ದುಡ್ಡು ಕೊಡಲೇಬೇಕು, ಯಾಕಂದ್ರೆ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಲಿ ಇದ್ರು. ಇನ್ನೊಂದು ಕಡೆ ಅದ್ರ ಮೇಲೆ ಬೇಡಿಕೆನೂ ಇತ್ತು. ಸೊ ಮತ್ತೊಮ್ಮೆ ಏನ್ ಮಾಡಿದ್ರು KSMSL ಅವರು, ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ ಎಲ್ಲವನ್ನು. ಸೊ ಅವರು ಮತ್ತೆ ಎಲ್ಲ NABL ಲ್ಯಾಬ್ಗೂ ಕೂಡ ಕೊಟ್ಟರು, ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ಕೂಡ ಕೊಟ್ಟರು. ಸೊ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ರು, ಸುಮಾರು 90-100 ಬ್ಯಾಚ್ ಔಟ್ ಟೆಸ್ಟ್ ಮಾಡಿದ್ರು. ಇವರು ಕೂಡ NABL ಅವರು ಕೂಡ ಸುಮಾರು 140 ಬ್ಯಾಚ್ ಏನೋ ಟೆಸ್ಟ್ ಮಾಡಿದ್ರು. ಆ 2 ಟೆಸ್ಟ್ ಅಲ್ಲಿ ಯಾವ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ಬಂತು, ಅದನ್ನ ಮಾತ್ರ ಅವರು ಬಿಡುಗಡೆ ಮಾಡಿದ್ರು. ಯಾವುದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಓವರ್ಟರ್ನ್ ಮಾಡಿ SQ ಇದೆ ಅಂತ ಹೇಳಿದ್ರು, ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾವುದು ನಮ್ಮಲ್ಲಿ ಡ್ರಗ್ ಕಂಟ್ರೋಲ್ ಅವರು ಆ 4+18 22 ಇತ್ತು, ಅದನ್ನ NABL ಸರಿ ಇದೆ ಅಂತ ಹೇಳಿದ್ರು ಕೂಡ 22 ಬ್ಯಾಚ್ ನಾವು ರಿಲೀಸ್ ಮಾಡಲೇ ಇಲ್ಲ. ಬೇರೆ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ. KSMSL ಏನ್ ಮಾಡಿದ್ರು, ಅವ್ರು ಆಮೇಲೆ ಈ ತರ ಬಂದ ಮೇಲೆ ಅವ್ರ ಟೆಕ್ನಿಕಲ್ ಕಮಿಟಿ ಈ ತರ ಮಾಡಿಕೊಂಡು ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆಯ್ತು ಇದನ್ನ ಬಿಡುಗಡೆ ಮಾಡೋಣ, ಬ್ಯಾಚ್ ವೈಸ್ ಬಿಡುಗಡೆ ಮಾಡೋಣ ಅಂತ ಹೇಳಿ ಅವ್ರು ಆಗಸ್ಟ್ ಇಂದ ಬಿಡುಗಡೆ ಮಾಡಿದ್ರು. ಸೊ ಎಲ್ಲೂ ಅವ್ರಿಗೆ ರಿಯಾಕ್ಷನ್ಸ್ ಬರಲಿಲ್ಲ. ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ಯಾವುದೇ ರೀತಿಯ ಅವ್ರಿಗೆ ಇದರಿಂದ ರಿಯಾಕ್ಷನ್ ಬರುವುದು ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ. ಸೊ ಅದರಿಂದ ಅದು 2 ಮಂತ್ಸ್ ನಡೆದಿದೆ ಅದು. ಆಮೇಲೆ ಬಳ್ಳಾರಿ ಬ್ಯಾಚು ಏನು ಅದು ಓಪನ್ ಆಯಿತು, ಅದು ಈ ಬಂದಾಗ ನಮಗೂ ಕೂಡ ಅವಾಗ ಈ ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ ಹಿಂದಿನ ಡೌಟ್ ನಮ್ಗೆ ಅವಾಗ ಮತ್ತೆ ಜ್ಞಾಪಕ ಆಯಿತು. ಸೊ ನಾವು ಮತ್ತೆ ಅದನ್ನ ಚೆಕ್ ಮಾಡಿಸ್ತು. ಆಶ್ಚರ್ಯ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದಾದ್ಮೇಲೆ ಮತ್ತೆ ಚೆಕ್ ಮಾಡಿಸ್ತಾ ಇದೀವಲ್ಲ, ಕೆಲವುದೆಲ್ಲ SQ ಇಲ್ಲ ಅಂತ ಈಗ ಬರ್ತಾ ಇದೆ. ಬಟ್ ಬಳ್ಳಾರಿದು ಈಗಲೂ ಕೂಡ SQ ಅಂತಾನೆ ಬಂದಿದೆ ನಮ್ಮ ಡ್ರಗ್ ಲ್ಯಾಬ್ ಅಲ್ಲಿ. ಆಮೇಲೆ ಮತ್ತೆ ಹೈದರಾಬಾದ್ ಲ್ಯಾಬ್ ಕಳಿಸಿದ್ರು. ಅಲ್ಲಿರುವಂತ ಒಂದು ಲ್ಯಾಬು, ಅದರಲ್ಲಿ ಒಂದು ಸ್ಯಾಂಪಲ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ, ಎಂಡೋಟಾಕ್ಸಿನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಒಂದ್ ಕಡೆ ಕನ್ಫ್ಯೂಷನ್ ಆಗಿರುವಂತದ್ದಕ್ಕೆ ಒಂದು ಕನ್ಫ್ಯೂಷನ್. ಇನ್ನೊಂದೇನ್ ಮಾಡೋದು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದು ಆಗೋದಕ್ಕೆ ನೋಡಿ, ಆ 5 ಬಾಣಂತಿಯರು ತೀರೋಗಿದ್ದಾರೆ. ಅವರು ವೈದ್ಯಕೀಯ ಕಾರಣಗಳಿಂದ ತೀರೋಗಿದ್ರೆ ಅದು ನಾವೇನು ಮಾಡಕ್ ಆಗೋದಿಲ್ಲ, ಬಿಕಾಸ್ ಅದು ಏನು ಒಂದೊಂದ್ಸಲ ಆಗೋಗ್ತದೆ. ಆದ್ರೆ ಅನಾವಶ್ಯಕವಾಗಿ ಸರ್ ತೀರ್ ಹೋಗಿದ್ದಾರೆ, ಕರೆಕ್ಟ್. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಅಧ್ಯಕ್ಷರೇ? ಅಲ್ಲ, ಯಾಕೆ ಮಾಡಲಿಲ್ಲ? ಮಾತಾಡಬೇಡಿ ಸರ್
ಹೌದು ನೀವು ನೇಮರಾಜ್ ಸರ್, ನಾನು ಹೇಳಿದ ಕೇಳಿ ಏನಿದೆ ಸರಿ, 5 ಜನ ತೀರಿದ್ದಾರೆ. ಒಬ್ಬರೇ ಬುದ್ಧಿವಾದ ಅದು ಅನುಮಾನ ಇದೆ. ಇದ್ದಾರೆ, ನೀವು ಕೂತ್ಕೊಳ್ಳಿ ಈಗ. ಅದು ಯಾಕಾಗಿಲ್ಲ? ಉತ್ತರ ಕೊಡುವಾಗ ಮಾತಾಡಬೇಡಿ, ಈಗ ನೀವು ಮತ್ತೆ ಮಾತಾಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾರೆ. ಉತ್ತರ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ? ಆಯ್ತು, ಉತ್ತರ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ? ಪೋಸ್ಟ್ ಮಾರ್ಟಮ್ ಮಾಡದೆ ನೀವು ಕಳಿಸೋದಿಲ್ಲ. ಕ್ಲಾರಿಫಿಕೇಶನ್ ಕೇಳಿ. ಹಾಸ್ಪಿಟಲ್ಗಳಲ್ಲಿ ಎಷ್ಟು ಕೇಸ್ ಇದು ಅನುಮಾನ ಇದೆ ನಮಗೆ. ಉತ್ತರ ಕೊಡೋ ಏನು ಕಾರ್ಯಕ್ಕೆ ಮಾಡಿಲ್ಲ. ಉತ್ತರ ಕೊಡೋಕೆ ಎಲ್ಲ ಪೋಸ್ಟ್ ಮಾರ್ಟಮ್ ಆಗ್ಲಿ. ಉತ್ತರದ ನಂತರ ಇವರು ಸೀನಿಯರ್ ಮ್ಯಾಮ್ ಗೊತ್ತಿದೆ ಇದೆಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈ ತರ ತೀರ್ಕೊಂಡಾಗ ನೋಡಿ ಪಾಪ ಇದು ಒಂದು ಯಾವುದೋ ಒಂದು ತಪ್ಪಿನಿಂದನೇ ಆಗಿರುವಂಥದ್ದು ಅಲ್ವಾ? ಅದು ಆಗಿದೆ. ಆಗುತ್ತೆ. ಆಯ್ತು, ಅವ್ರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾರು ತಪ್ಪಲಿಂದ ಏನ್ ಬೇಕು ಅಂತ ಹೇಳಿ. ಒಂದು ಕಂಪ್ನಿ ಮಾತಾಡ್ಲಿಕ್ಕೆ ಪುರುಷ ನೀವು ಮಾತಿನಲ್ಲಿ ನೀವು ಚರ್ಚೆ ಮಾಡಿಕೊಂಡ್ರೆ ಮುಗೀತದ? ಬ್ರೀಫ್ ಪ್ರಾಕ್ಟಿಕಲ್ ಆಯ್ತು. ನೋಡಿ, ನಿನ್ನೆ ನೀವು ಅಷ್ಟೊತ್ತು ಮಾತಾಡುವಾಗ ಅವ್ರು ಏನೋ ಒಂದು ಶಬ್ದ ಮಾತಾಡಿದ್ರ ಅಲ್ವಾ? ನೀವೇನೆಲ್ಲ ಎಲ್ಲಾ ವಿಚಾರ ಮಾತಾಡೋದು ಕೂಡ ಆಯ್ತು. ಆಡಳಿತ ಪಕ್ಷ ಶಾಸಕರು ಬಹಳ ಸಹಕಾರ ಕೊಟ್ಟಿದ್ರು, ನಮಗೆ ಬಹಳ ಸಹಕಾರ ಕೊಟ್ಟಿದ್ರು. ನಂಗೆ ಸಮಯ ಮಂತ್ರಿ ಉತ್ತರ ಕೊಡಿ, ಮಂತ್ರಿಗಳೇ ಬೇಗ ನೋಡಿ. ಇವತ್ತು ಕಳೆಯ ದಿವಸ ನಾವೆಲ್ಲ ಸಹಕಾರ ಕೊಟ್ಟರೆ ಬಿಸ್ನೆಸ್ ಬೇಗ ಬೇಗ ಆಗ್ತದೆ. ಇಲ್ಲ ಇವತ್ತು ರಾತ್ರಿ ಕೂಡ 12 ಗಂಟೆ 1 ಗಂಟೆ ಆಗುವಂತ ಚಾನ್ಸಸ್ ಇದೆ. ಮನೆ ಸಭಾಧ್ಯಕ್ಷ, ಇದು ಬಹಳ ಯಾರಾದ್ರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಪೋಸ್ಟ್ಪೋನ್ ಮಾಡಿ ಬಸ್ಗೆ ರಾತ್ರಿ. ನೋಡಿ ಮನೆ ಸಭಾ, ಇದು ಬಹಳ ಗಂಭೀರವಾದಂತ ವಿಷಯ. ಮುಗಿಸ್ಬೇಕು, ನಾನೇನ್ ಮಾಡಲಿ ಬಿಸ್ನೆಸ್. ಇದರಲ್ಲಿ ನೋಡಿ ಮನೆ ಸಭಾಧ್ಯಕ್ಷರೇ, ಇದು ಯಾವುದು ಮುಚ್ಚು ಮರೆ ಮಾಡುವಂತ ಉದ್ದೇಶ ನಮ್ಮಲ್ಲಿ ಇಲ್ಲ. ಮತ್ತು ಎಲ್ರಿಗೂ ನೋವಾಗೇ ಆಗ್ತದೆ. ಒಬ್ಬ ಇಲಾಖೆ ಸಚಿವನಾಗಿ ನಾನು ಮಂತ್ರಿಯಾಗಿದ್ದಾಗ ಈ ತರ ಆಯ್ತಲ್ಲ ಅಂತ ನನಗೂ ಕೂಡ ನೋವಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಸುಮ್ಮನೆ ನಾನು ಅದರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆಲ್ಲ ಇದೆ. ಈ ಫೇಲಿಯರ್ ಆದಾಗ ಫೇಲಿಯರ್ ಯಾಕಾಯ್ತು, ಹೇಗಾಯ್ತು, ಕಾರಣ ಏನು? ಈಗ ನಾನು ಇಮಿಡಿಯೇಟ್ಲಿ ಅವಾಗ ನಂತರ ಹೇಳಿದೆ, ನಾನೇ ಹೇಳಿದೆ, ಹೇಳಿಕೆ ಕೊಟ್ಟೆ, ಉಳಿದಿರುವಂತ ಎಲ್ಲ ಮೆಟರ್ನಲ್ ಡೆತ್ಸ್ ಏನಾಗಿದೆ ಅದರಲ್ಲೂ ಎಲ್ಲೆಲ್ಲಿ ಆದ್ಯತೆ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಎಲ್ಲೆಲ್ಲಿ ಹೋಗಿದೆ ಅದ್ರ ಬಗ್ಗೆ ಮೆಟರ್ನಲ್ ಆಡಿಟ್ ಮಾಡಿ, ಚೆಕ್ಅಪ್ ಮಾಡಿ. ಇನ್ಯಾರ್ಯಾರು ತೀರೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ತಿಳ್ಕೊಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು. ಈಗ ಒಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರರು ಕಳಪೆ ಮಟ್ಟದ ಒಂದು ಡ್ರಗ್ ಅನ್ನ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಘೋರ ಅನ್ಯಾಯ ಯಾವುದಿಲ್ಲ. ಯಾಕಂದ್ರೆ ಆತರ ಆಗ್ಲೇಬಾರ್ದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಡ್ರಗ್ಸ್ ಅಲ್ಲಿ, ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ಲ ಈಗ ಗೊತ್ತಾಗ್ತಾ ಇರುವಂತದ್ದು, ಎಕ್ಸ್ಪೋರ್ಟ್ ಮಾಡೋ ಡ್ರಗ್ಸ್ಗೆ ಬೇರೆ ಯೂನಿಟ್ ಹಾಕೊಳ್ತಾರೆ, ನಮ್ಮ ರಾಜ್ಯಕ್ಕೆ ದೇಶದ ಸಪ್ಲೈ ಮಾಡೋದಕ್ಕೆ ಯೂನಿಟ್ ಬೇರೆ ಹಾಕೊಳ್ತಾರೆ. ಏನ್ ಅರ್ಥ ಏನದು? ಅಂದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡೋಣ, ಇಲ್ಲಿ ಆರ್ಡಿನರಿ ಕ್ವಾಲಿಟಿ ಕೊಡೋಣ ಅಂತನಾ? ಇದೇನು ಆಲ್ಕೋಹಾಲ್ ಅಲ್ಲ, ಬ್ಲಾಕ್ ಲೇಬಲ್ ಇಂದ ರೆಡ್ ಲೇಬಲ್ ಕೊಡು, ರೆಡ್ ಲೇಬಲ್ ಇಂದ ಇನ್ನೊಂದು ಹೋಗೋದು ಅದಲ್ಲ. ಇದು ಎಲ್ರಿಗೂ ಒಂದೇ ಕ್ವಾಲಿಟಿ ಇರಬೇಕು, ಒಂದೇ ಸ್ಟ್ಯಾಂಡರ್ಡ್ ಇರಬೇಕು. ಈಗ ಈ ಕಂಪನಿಗಳು ನಮ್ಮ ದೇಶದಲ್ಲಿ ಯಾವ ಡ್ರಗ್ ಫಾರ್ಮಾ ಕಂಪನಿ ಇದುವರೆಗೂ ಈ ತರ ಮಾಡಿರ್ತಕ್ಕಂಥ ಪ್ರಕರಣಗಳು ಏನ್ ಕ್ರಮ ಆಗಿದೆ? ಅವ್ರಿಗೆ ಆಗಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಬಿ ಬಹಳ ಜೋರಾಗಿದೆ. ಇವತ್ತು ಈ ಘಟನೆ ಆಯ್ತು, 5 ಜನ ತೀರೋಗಿದ್ದಾರೆ, ಇನ್ನು ಎಷ್ಟು ಜನ ತೀರೋಗಿದ್ದಾರೆ ನಾವು ತಿಳ್ಕೋಬೇಕು. ಸೊ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಆಕ್ಷನ್ ಆಗ್ಬೇಕು. ಮತ್ತು ನಮ್ಮ ಟೆಸ್ಟಿಂಗ್ ಸಿಸ್ಟಮ್ ಒನ್ ಫಾಲ್ಟು ಮ್ಯಾನುಫ್ಯಾಕ್ಚರರ್, ದಟ್ ಈಸ್ ಅ ವೆರಿ ವೆರಿ ಮೇಜರ್ ಫಾಲ್ಟ್ ಮ್ಯಾನುಫ್ಯಾಕ್ಚರರ್. ಎರಡನೇ ಫಾಲ್ಟು ನಮ್ಮಲ್ಲಿರುವಂತ ಏನು ವಿಧಿವಿಧಾನಗಳಿದೆ. ಈಗ ನೋಡಿ, ಬಳ್ಳಾರಿ ಬ್ಯಾಚು 5 ಲ್ಯಾಬ್ಗಳ 5 ಬಾರಿ ಟೆಸ್ಟ್ ಆಗಿದೆ. 5 ಬಾರಿ ಟೆಸ್ಟ್ ಅಲ್ಲಿ 5 ಬಾರಿ ಅವರು ಸರಿ ಇದೆ ಅಂತ ಪ್ರೂವ್ ಆಗಿದೆ. 6ನೇ ಬಾರಿ ಮಾತ್ರ ಫೇಲ್ ಆಗಿರೋದು. ಸೊ ಹೇಗೆ ನಮ್ಮ ಸಿಸ್ಟಮ್ಸ್, ಈ ಲ್ಯಾಬ್ಗಳ ಹೆಂಗಿದೆ, ಈ ಲ್ಯಾಬ್ಗಳ ಕ್ವಾಲಿಟಿ ಏನು, NABL ಲ್ಯಾಬ್ಗಳ ಕ್ವಾಲಿಟಿ ಏನು, ಅವ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆಗ್ತದಾ? ಇದು ಕೂಡ ಒಂದು ಡೌಟ್ ಬರ್ತಾ ಇದೆ. ಮತ್ತು ಅಫ್ಕೋರ್ಸ್ ನಮ್ಮ KSMSL ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಅವರು ಇದನ್ನ ಇನ್ನೂ ಅವರು ನಾನೇನೋ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಆದ್ರೆ ಅವರಿಗೆ ಬಹುಶಃ ಇನ್ನೇನಾದ್ರೂ ಮಾಡ್ಬೋದಾಗಿತ್ತಾ, ಇದನ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಈ ಡಬಲ್ ಚೆಕ್ ಮಾಡ್ಬೋದಾಗಿತ್ತಾ ಅಂತ ಅದೊಂದು ನೋಡೋಣ. ಅದು ಇನ್ನು ಈಗ ಉನ್ನತ ಮಟ್ಟದ ತನಿಖೆಗಳನ್ನ ಮುಖ್ಯಮಂತ್ರಿಗಳ ಸಭೆ ಕರೆದು ಡೆವಲಪ್ಮೆಂಟ್ ಕಮಿಷನರ್ ಮುಖಾಂತರ ಒಂದು ತನಿಖೆ ಆಗ್ತಾ ಇದೆ. ಅದೇ ರೀತಿ ನಮ್ಮ KSMSL ಬಗ್ಗೆನೂ ಕೂಡ IAS ಅಧಿಕಾರಿ ನೇಮಿಸಿ ಹೇಗೆ ಇದನ್ನ ಸದೃಢ ಅದ್ರ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಮೆಡಿಕಲ್ ಆಡಿಟ್ ಅನ್ನ ಆಲ್ ಮೆಟರ್ನಲ್ ಡೆತ್ಸ್ ಬಗ್ಗೆ ನಾವು ಮಾಡಿಸ್ತಾ ಇದ್ದೀವಿ. ಬೇರೆ ಎಲ್ಲ ಪ್ರಕರಣಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಆಗ್ಬೇಕು ಅಂತ. ಅದರಿಂದ ಮಾನ್ಯ ಸಭಾಧ್ಯಕ್ಷರು, ಇದು ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಯಾಕಂದ್ರೆ ಇದಕ್ಕೆ ನಮ್ಮಲ್ಲಿ
ಸಹನೆ ಇರಬಾರ್ದು. ಅಧ್ಯಕ್ಷ ಕೂತ್ಕೊಳ್ಳಿ ಡಾಕ್ಟರ್ ನೋಡ್ಬೇಡಿ ಮಾತಾಡ್ತೀನಿ ಸರ್. ಕೂತ್ಕೊಳ್ಳಿ, ನೀವು ಒಬ್ಬರೇ ಮಾತಾಡ್ತೀನಿ ಸರ್. ಆಯ್ತು, ಮತ್ತೆ ಮಾತಾಡಿ ಕೂತ್ಕೊಳ್ಳಿ. ಈಗ ಆವಾಗ ಸುದ್ದಿ ಇರಲಿಲ್ಲ ನಿನ್ನೆ ಅಲ್ಲ, ಈಗ ಕೂತ್ಕೊಳ್ಳಿ. ಮತ್ತೆ ಉತ್ತರ ಆದ ನಂತರ ಮಾತಾಡಿ, ನೀವು ಸಭೆ ಎಲ್ಲರ ಕ್ಲಾರಿಫಿಕೇಶನ್ ಕೊಡೋದು ನಾನು ರೆಡಿ ಇದ್ದೀನಿ. ಆಯ್ತು, ನಾನು ಯಾವ್ದಕ್ಕೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡೋದು, ನಿಮ್ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ನಾನು ಹೇಳಿದ್ಮೇಲೆ ನೀವೆಲ್ಲ ಹೇಳಿ. ಒಂದೇ ಸೆಕೆಂಡ್ ಶೈಲೇಂದ್ರ ಕೂತ್ಕೊಳ್ಳಿ, ಎಲ್ಲ ವಿಚಾರ ಕೂತ್ಕೊಳ್ಳಿ. ಈಗ ಅನುಭವಿ ಡಾಕ್ಟರ್. ಆಯ್ತು, ನಿಮ್ಮ ಸರ್ಟಿಫಿಕೇಟ್ ಬೇಡ ಮಾರ, ಕೂತ್ಕೊಳ್ಳಿ. ಒಮ್ಮೆ ವಿಧಾನ ಪರಿಷತ್ನಲ್ಲೂ ಕೂಡ ನಾನು ಇದನ್ನ ಸುದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ನಾವು ಮುಕ್ತವಾಗಿದ್ದೇವೆ ಮತ್ತು ಇದರ ಬಗ್ಗೆ ಖಂಡಿತವಾಗಿ ಕ್ರಮ ಆಗ್ಬೇಕು. ನಾವು ಕೂಡಲೇ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಪತ್ರ ಬರೆದು ನೋಡಿ, ನೀವು ನಮ್ಮ NSQ ಹೇಳುವಂಥದ್ದನ್ನ ನೀವು ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಬರೆದು NSQ ಹೇಳಿದ್ರೆ ನೀವು SQ ಅಂತ ಬಂದಿದೆ. ಈಗ ಈ ಡೆತ್ಸ್ ಆಗಿದೆ, ಈ ಕಂಪನಿ ಇದೆ, ಏನಾಗ್ಬೇಕು ನಾವು ಈಗ? ನೀವು ಕ್ರಮ ತಗೊಳ್ಬೇಕು ಅಂತ ಅವ್ರಿಗೂ ಬರೆದು ನಮ್ಮ ಟೀಮ್ ಅಲ್ಲಿಗೆ ಕಳಿಸ್ದು, ಅವ್ರ ಟೀಮು ಅಲ್ಲಿಗೆ ಬಂತು. ಮತ್ತು ಪಶ್ಚಿಮ ಬಂಗ ಕಂಪನಿ, ಆ ಕಂಪನಿಯ ಒಂದು ತನಿಖೆಯನ್ನ ಪರಿಶೀಲನೆಯನ್ನ ಮಾಡಿದ್ರು. ನಮ್ಮ ತಂಡ, ವೆಸ್ಟ್ ಬೆಂಗಾಲ್ ತಂಡ, ಡೈಲಿ ಕೇಂದ್ರದ ತಂಡ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಮತ್ತು ಅದನ್ನ ಆರ್ಡರ್ ಇಶ್ಯೂ ಮಾಡಿದ್ದಾರೆ, ಸ್ಟಾಪೇಜ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಈಗ ನೀವು ಯಾವುದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಸ್ಟಾಪೇಜ್ ಆರ್ಡರ್ ಇಶ್ಯೂ ಆಗಿದೆ ಆ ಕಂಪನಿ ಮೇಲೆ. ಈಗ ಕಂಪನಿಗೆ ನಾವು ಪತ್ರ ಕೂಡ ಬರ್ದಿದ್ದೀವಿ. ನೀವು ಒಂದ್ ಕಡೆ 9 ಕೇಸ್ ಹಾಕಿದ್ದೀವಿ, ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದೀವಿ, ಇನ್ನೊಂದು ಕಾಂಪನ್ಸೇಷನ್ ಕೊಡಬೇಕು ಅವರು. ಯಾಕೆಂತ ಹೇಳಿದ್ರೆ ಅವ್ರದ ಯಾವುದೇ ಒಂದು ಇಂಥ ಕಂಪನಿಗಳು ಈ ತರ ಮಾಡಿದಾಗ ಅವರು ಹೊಣೆಗಾರಿಕೆ ಅವ್ರ ಮೇಲೆ ಬರ್ತದೆ.